ನಾರಾಯಣಂ ಗುಣೈಃ ಸರ್ವೈರ್ವಿಧೇಯಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂ ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಏನಾಗಿತ್ತು? ಅಸ್ತೇವ ಚೋಷ್ಣ ಆಯ್ತಲ್ಲ, ಅವಿಭಾಗ ಇದೆಲ್ಲ ಮುಗಿತು. ಮೂರನೇ ಪಾದ ತಾನೆ. ವೈದ್ಯುತೇನೈವ ಅದಾಗಬೇಕಾ? ಅದು ಹಿಂದಿನ ಸ್ವಲ್ಪ ಇದೆ ಅಲ್ಲ. ತಟಿದಧಿಕರಣ ಆಯ್ತು. ಓಂ ಆತಿವಾಹಿಕ ತಲ್ಲಿಂಗಾತ ಓಂ. ಇಲ್ಲಿ ಬಂದಿರೋ ವ್ಯಕ್ತಿ ಯಾರು ಅಂದರೆ ಆತಿವಾಹಿಕ, ವಾಯು ಹೆಸರು. ಪೂರ್ವಗಮನ ವಿಲಿಂಗ, ಈ ಮುಖ್ಯವಾಯು ಅಲ್ಲ. ಬಂದಿರೋ ವಾಯು ಯಾರಿಲ್ಲಿ ಅಂದರೆ ಆತಿವಾಹಿಕ ವಾಯುನೇ ಹೊರತು ಈ ವಾಯು ಅಲ್ಲ. ಯಾತಕ್ಕೆ? ಉಭಯ ವ್ಯಾಮೋಹ ತತ್ಸಿದ್ಧೇ. ಹೇಗೆ? ಸ ವಾಯುವಾಗಚ್ಚತಿ ಇತಿ ಪ್ರಥಮ ಮುಚ್ಯತೆ. ಉತ್ಕ್ರಾಂತೋ ವಿದ್ವಾನ್ ಪರಂ ಅಭಿಗಚ್ಚನ್ ವಿದ್ಯುತಮೇವ ಅಂತತಃ ಉಪಗಚ್ಚತಿ. ಜೌರ್ವಾವ ವಿದ್ಯುತ್ ಪತಿಂ ವಾಯುಂ ಉಪಗಮ್ಯ ವಿದ್ಯುತ್ಪತಿಂ ವಾಯುಂ ಉಪಗಮ್ಯ ಬ್ರಹ್ಮ ಗಚ್ಚತಿ ಇತಿ. ಅಂತೆಪಿ ವಾಯುಗಮನ. ಎರಡು ವಾಯು ಬಂದಿದ್ದಾರೆ. ಮೊದಲೊಬ್ಬ ವಾಯು ಹೇಳಿದರು, ಇನ್ನೊಬ್ಬ ವಾಯು ಹೇಳಿದರು. ಆ ವಾಯು ಆದಮೇಲೆ ಅಲ್ಟಿಮೇಟ್ ಅಂತ ಹೇಳಿದರು. ಇಲ್ಲ, ಮಾತು ಹೇಳಲಿಲ್ಲ. ದೇರ್ಫೋರ್ ಈ ವಾಯು ಯಾರು ಅಂತಾಯ್ತು ಈಗ? ಆ ವಾಯು ಅಲ್ಲ. ಗೊತ್ತಾಯ್ತಾ? ಅಲ್ಲೂ ಹಾಗೇನೆ ತಲವಕಾರದಲ್ಲಿ ಒಂದು ಹೋದ ವಾಯು, ಏನು ನಿನ್ನ ಶಕ್ತಿ ಏನು ಅಂತ ಕೇಳಿದರು. ಏನು ಸಿಕ್ಕರು ಹಾರಿಸ್ಬಿಡ್ತೀರಿ ಅಂತ ಕೇಳಿದರು. ಆವಾಗ ಕಡ್ಡಿ ಇಟ್ಟರು, ಒಂದು ಆರಿಸೋದು ಅರ್ಥಕ್ಕಾಗಲಿಲ್ಲ. ತೃಣನ ವಾಪಸ್ ಹೋಗ್ಬಿಟ್ರು. ಅಲ್ಲಿ ಬರೀ ವಾಯು ಅಂತ ಪದ ಇದೆ, ಮುಖ್ಯವಾಯು ಅಂತ ಬರಿಬಾರ್ದು. ಯಾತಕ್ಕೆ ಅಂದರೆ ಮುಖ್ಯವಾಯುವಿಗೆ ಏನಿಲ್ಲ, ಅಜ್ಞಾನಾದಿ ದೋಷ ಇಲ್ಲ, ಅಹಂಕಾರವೂ ಇಲ್ಲ. ಆದ್ದರಿಂದ ವಾಯು ಬೇರೆನೇ. ಗೊತ್ತಾಯ್ತಾ? ಇದು ಅಂದ್ಬಿಟ್ಟು ಈ ವಾಯು ಹೇಳಿಬಿಟ್ರೆ ಏನಾಗುತ್ತಾಗ? ನಿಮಗೆ ಅರ್ಥ ಆಗಿಲ್ಲ ಅಂತಾಗ. ಇದೇ ಒಂದು ಕಡೆ ಸ್ಟಾಪ್ ಆಗಬಾರ್ದು ದಿನ. ಎಲ್ಲೆಲ್ಲಿ ಇಂಥ ದೋಷ ಬಂದಾಗ ಹೇಳ್ತಾರೋ, ದೋಷಿಯಾದ ವಾಯು ಯಾರಾಗಲಿಕ್ಕೆ ಸಾಧ್ಯ ಇಲ್ಲ, ಮುಖ್ಯ ಪ್ರಾಣ ಅಲ್ಲ. ಆದ್ದರಿಂದ ಈ ವಾಯು ಬೇರೆ ವಾಯುವಾಗಿರಬೇಕು, ಈ ವಾಯು ಆಗೋದಿಲ್ಲ. ಸೂತ್ರ ಅಂದರೆ ಹಾಗೆ ಎಲ್ಲದಕ್ಕೂ ಬಿಡಿಸಿ ಹೇಳಬೇಕಾಗಿಲ್ಲ. ಸೂತ್ರ ಅಂದರೆ ಸರಿ, ಹಾಫ್ ಇಂಚ್ ಸ್ಕ್ರೂ ಕೊಡು ಅಂದರೆ ಯಾರ ಮನೆಗೆ ಆದರೂ ಸೆಟ್ ಆಗಬೇಕದು. ನಮ್ಮ ಮನೆಗೆ ಹಾಫ್ ಇಂಚ್ ಕೊಡು, ಅವ್ರಿಗೆ ಅದೇ ಇಲ್ಲ, ಸೂತ್ರ ಆಗೋದಿಲ್ಲ. ಅವ್ರು ಮಾಡಿ ಭಾರಿ ಕಾಸ್ಟ್ಲಿ ಆಗುತ್ತೆ ಆ ರೀತಿ ಮಾಡಿದಾಗ. ಒಂದಕ್ಕೆ ಕೆಲವು ಮಾಡ್ತಾರೆ, ಸ್ಪೆಷಲ್ಲೇ ಮಾಡಿಸ್ತಾರಲ್ಲ, ಅಷ್ಟಕ್ಕೆ ಅದು, ಬೇರೆದಕ್ಕಿಲ್ಲ. ಅದು ಎಕ್ಸ್ಪೆನ್ಸಿವ್. ಅದು ತುಂಬ ಜನ ತೊಗೊಂಡಾಗ ಏನಾಗ್ಬಿಡುತ್ತೆ, ಸಾವಿರಾರು ಕಾಪಿ ಮಾಡಿಸೋದು ದುಡ್ಡು ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಮಾಡಿಸೋದು ಜಾಸ್ತಿ ಆಗುತ್ತೆ. ಕೆಲವು ಚೀಪ್ ಆಗಲಿಕ್ಕೆ ಅದೇ ಕಾರಣ. ಹಾಂ, ಎಷ್ಟು 49 ಮರುತುಗಳಿಲ್ಲ, ಎಲ್ಲ ಹೋಗ್ಬಿಡ್ತಾ, ಹೊರ್ತೋಗ್ಬಿಡ್ತಾ. ಹಾಂ, ಅದೇ ಹೇಳ್ತಿರೋದು. ಈ ವಾಯು ಅಲ್ಲ ಅಂತ ತಿಳ್ಕೊಂಬಿಡಿ. ಅದಕ್ಕೆ ಕಾರಣ ಇಷ್ಟೇ, ಬಾಧಕ ಬಂದ ತಕ್ಷಣ ಮುಗಿತಪ್ಪ ಅಷ್ಟೇ. ಯಾರೋ ನಾರಾಯಣ ಅಂತ ಕುಂಟಾಗಿಬಿಟ್ಟ, ಅವನಾಗಿದೆ, ದೇವ್ರು ಯಾಕೆ ಆಗ್ತಾನೆ? ಅಲ್ಲ, ಕುಂಟ ಆಗ್ತಾ ಯಾಕೆ ಆಗ್ತಾನೆ? ಹೆಸರು ನೋಡ್ಬಿಟ್ರೆ ಮುಗಿದೋಯ್ತಾನೆ. ಇವರಲ್ಲ ಅಷ್ಟೇ. ಹಾಂ, ಬ್ರಹ್ಮತರ್ಕೇ ಚ ಇದೆಲ್ಲ ಎಲ್ಲಿ ಹೇಳಿರ್ತಾರೆ ಅಂದರೆ, ಪೂರ್ವೋಕ್ತ ಆತಿವಾಹಿಕ ಪರೋ ವಾಯಿತಿ ಮೋಹೇ. ವ್ಯಾಮೋಹ ಅಂದರೆ ಎಲ್ಲಿದೆ ಪಾದ? ವ್ಯಾಮೋಹ ಹೇಳಿ, ವ್ಯಾಮೋಹ ಪದ ಎಲ್ಲಿ ಕೇಳಿದೆ ಹೇಳ? ಬುದ್ಧಿರ್ ಮೋಹಯಸೀವಮೇ ಅಲ್ಲಿ ಬಂದಿದೆ. ಇಲ್ಲಿ ವ್ಯಾಮೋಹ ಬಂದು ಸಂಶಯ ಬಂದಿದೆ ಅಂತ ಅರ್ಥ. ಇದೋ ಅದೋ ಅಂತ ಬಂದರೆ ವ್ಯಾಮೋಹ ಅದು ಬಂದಿದೆ. ಏನಂತ? ವ್ಯಾಮೋಹೇ ಉತ್ತರೇ ಪರವಾಯಿತು ಪ್ರಶ್ನೆ ಬಂದರೆ, ದಿವಸಸ್ಪತಿ ರೀತಿ ವಿಶೇಷಣಾತ್ ಪೂರ್ವತ್ರ ಆತಿವಾಹಿಕ. ಇಲ್ಲಿ ದಿವಸಸ್ಪತಿ ಅಂದರೆ ಭಾರತೀಪತಿ ವಾಯು ಅಂತ ಅಲ್ಲಿ ಹೇಳ್ತಾರೆ, ಇಲ್ಲಿ ಬರೀ ವಾಯು ಅಂತ ಹೇಳಿಬಿಟ್ಟಿದ್ದಾರೆ. ಭಾರತೀಪತಿ ವಾಯು ಅಂದರೆ ಮುಖ್ಯ ಪ್ರಾಣ, ಇವರು ಭಾರತೀಪತಿ ಅಲ್ಲ ಅಂತ ಅರ್ಥ. ಈತ ಸ್ಟಾರ್ಟಿಂಗು, ಅಲ್ಲಿ ಎಂಡಿಂಗ್ ಇರೋದಲ್ಲಿ. ಆದಿಕಶ್ಚೈವ ಸಿದ್ಧೇ ಬ್ರಹ್ಮತರ್ಕೇ ಚ ಉತ್ಕ್ರಾಂತಸ್ತು ಶರೀರಾತ್ ಸ್ವಾತ್ ಗಚ್ಚನ್ ಎಲ್ಲೈತದೆ ಗಚ್ಚತಿ ಅರ್ಚಿಷಮೇವತ್ತು. ಎಲ್ಲ ಫುಲ್ ಡೀಟೇಲ್ ವಾಕ್ಯ ಕೊಟ್ಬಿಡ್ತಾರೆ. ಈಗ ಉತ್ಕ್ರಾಂತಸ್ತು ದೇಹ ಬಿಟ್ಟು ಹೋದ ಮೇಲೆ ಎಲ್ಲಿಂದ? ಶರೀರಾತ್. ಎಲ್ಲಿಗೆ ಹೋಗ್ತಾನೆ? ಮೊದಲು ಅರ್ಚಿ ಅಂತ ಇದ್ದಾರೆ, ಅಲ್ಲಿಗೆ ಹೋಗ್ತಾನೆ, ಬೇರೆ ಕಡೆ ಹೋಗೋದಿಲ್ಲ. ತಥೋ ಹಿ ವಾಯೋ ಪುತ್ರಂ. ಈ ವಾಯು ಯಾರೀಗ? ವಾಯುವಿನ ಪುತ್ರ. ವಾಯೋ ಪುತ್ರಂ ಚ ಯೋ ಅಸೌ ನಾಮ್ನಾ ಆತಿವಾಹಿಕ. ಇವರಿಗೆ ವಾಯುಪುತ್ರನಿಗೆ ಈ ಹೆಸರು ಆತಿವಾಹಿಕ ಅಂತ ಇದೆ. ಮುಖ್ಯ ಪ್ರಾಣ ಅಲ್ಲ ಇವರು. ತಥೋ ಅಹಹ, ಅನಂತರ ಹಗಲು. ಆಮೇಲೆ ಪೂರ್ವಪಕ್ಷ. ಪೂರ್ವಪಕ್ಷ ಅಂದ್ರೇನು? ಶುಕ್ಲ ಪಕ್ಷ. ಗೊತ್ತಾಯ್ತಾ? ಎಲ್ಲಿ ಬಂದಿದೆ?
ತಂ ಪೂರ್ವಪಕ್ಷಸಿತ ಬಿಂಬಮಿವ ಪ್ರವೃದ್ಧ. ಪೂರ್ವಪಕ್ಷ ಅಂತ ಬಂದಿಲ್ಲ ಪದ, ಮಧ್ವ ವಿಜಯಕ್ಕೆ ಇದು ಇಲ್ಲಿ ಪೂರ್ವಪಕ್ಷ. ಇಲ್ಲಿ ಪೂರ್ವಪಕ್ಷ ಅಂದರೆ ಪ್ರಶ್ನೆ ಅಂತ ಅರ್ಥ ಅಲ್ಲ ಇದಕ್ಕೆ. ಪೂರ್ವದಲ್ಲಿ ಬಂದವರು ಮೊದಲು ಬಂದವರು ಅಂತ ಅರ್ಥ. ಆ ಥರ ಉದವಕ್ ಎಲ್ಲಿ ಹೇಳ್ತದೆ, ಉದಕ್ ಸಂವತ್ಸರಂ ತಥಾ ತಟಿತಂ ವರುಣಂ ಚೈವ ಪ್ರಜಾಪಂ ಸೂರ್ಯಮೇವ ಚ ಸೋಮಂ ವೈಶ್ವಾನರಂ ಚೇಂದ್ರಂ ಧ್ರುವಂ ದೇವೀಂ ದಿವಂ ತಥಾ ತಥೋ ವಾಯುಂ ಪರಂ ಪ್ರಾಪ್ಯ ತೇರೇತಿ ಪುರುಷೋತ್ತಮಂ. ಫುಲ್ ಡೀಟೇಲ್ ಬಂದು ಹೃದಯ ಶ್ಲೋಕದ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವಳು. ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೆ, ಇದು ಗೀತಾದಲ್ಲಿ ಇಷ್ಟೆಲ್ಲ ಹೇಳಿಲ್ಲ. ಅಗ್ನಿರ್ಜ್ಯೋತಿ ರಾಶುಕ್ಲಂ ಷಣ್ಮಾಸ ಉತ್ತರಾಯಣ ಮತ್ತೆ ಹೇಳಿದ್ದ ಎಲ್ಲ ಡೀಟೇಲ್ಸ್ ಎಲ್ಲ ಫುಲ್ ಇರ್ತಕ್ಕಂಥ ವಾಕ್ಯ ಅಲ್ಲಿ ಸೇರಿಸ್ಕೋಬೇಕಿದೆ ಇಷ್ಟನ್ನು. ಇತಿ ಆತಿವಾಹಿಕಾಧಿಕರಣಂ ಅಂತಾಯಿತು. ಅದಾದ್ಮೇಲೆ ವೈದ್ಯುತೇನೈವ ತತಃ ತಚ್ಛ್ರುತೇ ಓಂ ಪ್ರಕಾರಾಂತರೇಣ ತತ್ರ ತತ್ರ ಉಚ್ಯಮಾನತ್ವಾತ್ ವಾಯೋರಪಿ ಪರತೋ ಬ್ರಹ್ಮಣೋ ಅವಾಕ್ ಗಂತವ್ಯಮಸ್ತಿ ಇತಿ ಆಶಂಕಿತವ್ಯಂ. ವಿದ್ಯುತ್ಪತ್ತಿನ ವಾಯುನೈವ ಸಹ ಏನಾನ್ ಬ್ರಹ್ಮ ಗಮಯತಿ ಇತಿ ಬ್ರಹ್ಮಗಮನ ಶ್ರುತೇ. ಮತ್ತೊಂದು ಪ್ರಶ್ನೆ ಬಂತು. ಸರಿ, ಇಲ್ಲಿ ವಾಯುತ ಪದ ಬಂತು, ಬೇರೆ ವಾಯುದೇವರು ಮುಂದೆ ಕರ್ಕೊಂಡು ಹೋದ್ರು ಅಂತ ಹೇಳಿದರು. ಕೊನೆ ಮತ್ತೆ ವಾಯುದೇವರು ಬಂದರು. ಮತ್ತೆ ಅವ್ರು ಇನ್ನೆಲ್ಲ ಕರ್ಕೊಂಡು ಹೋಗ್ತಾರೋ ಅಂತ ಯೋಚನೆ ಮಾಡಬೇಡಿ, ಅದು ಅಲ್ಟಿಮೇಟ್. ಮತ್ತೇನಿಲ್ಲ, ಮುಂದೆ ನಾರಾಯಣನೇ ಸೈರಾನ್ ಬ್ರಹ್ಮ ಗಮಯತಿ, ಮತ್ತೆ ಎಂಡಿಲ್ಲ. ಕೆಲವು ತುಂಬ ವರ್ಷದ ಕೋರ್ಸ್ ಆಯಿತು, ತರಡಿ ಇನ್ನೇ ಎಣ್ಣೆ ಎಷ್ಟು ವರ್ಷ ಓದಕ್ಕಂತ ಕೇಳ್ತಾರಲ್ಲ, ಇಲ್ಲ ಇದೇ ಫೈನಲ್ ಅಂತಾರಲ್ಲ, ಹಾಗೆ ಇದೇ ಫೈನಲ್. 3 ವರ್ಷಕ್ಕೆ ಮೂರನೇದು ಫೈನಲ್, 5 ವರ್ಷಕ್ಕೆ 5ನೇದು ಫೈನಲ್ ಇದ್ದಾಗೆ ಈ ಫೈನಲ್ ವಾಯುದೇವರಾದ್ದರಿಂದ ಈ ವಾಯುದೇವರಿಗೆ ಏನಂತ ಅರ್ಥ ಮಾಡಬಾರ್ದು, ಕಡಿಮೆ ಅಂತ ಅರ್ಥ ಮಾಡಬಾರ್ದು. ಬಡದಲ್ಲೇ ವಾಯುವಿಗೆ ಮೇಲೆ ಅಂತ ಅರ್ಥ ಮಾಡಬಾರ್ದು, ಇವ್ರನ್ನ ಕಡಿಮೆ ಅಂತ ಅರ್ಥ ಮಾಡಬಾರ್ದು. ವಿದ್ಯುತ್ಪತಿರ್ವಾಯುರೇವ ನಯೇದ್ ಬ್ರಹ್ಮನ ಚಾಪರಃ ಕುತೋ ಅನ್ಯಸ್ಯ ಭವೇತ್ ಶಕ್ತಿ ತಮೃತೆ ಪ್ರಾಣನಾಯಕಂಬಿತಿ ಬೃಹತ್ತಂತೆ. ವಾಯುದೇವ್ರ ಬಗ್ಗೆ ಹೇಳ್ತಾರೆ, ಪರಮಾತ್ಮದ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ ಮೇಲೆ ಬೇರೆಯವ್ರಿಗೆ ಆ ಶಕ್ತಿ ಇಲ್ಲ. ದೇವ್ರ ಹತ್ರ ಕರ್ಕೊಂಡೋಗೋ ಶಕ್ತಿ ಇರೋದು ಯಾರಿಗೆ? ಮುಖ್ಯವಾಯುದೇವರಿಗೆ ಮಾತ್ರ. ಆದ್ದರಿಂದ ಇವರು ಸೆಕೆಂಡರಿ ಅಂತ ತಿಳ್ಕೊಂಡೋಗಿ ಹೋಗಬೇಡಿ. ಇವರು ಶಾಸ್ತ್ರಾರ್ಥ ಮಾಡೋ ರೀತಿ ಇದು. ನಾವು ಏನು ಮಾಡ್ತೀವಿ ಸಾಮಾನ್ಯ ಅಂದರೆ ಇಲ್ಲಿಗೆ ಮುಗಿಸ್ಬಿಡ್ತಾರೆ, ಅದಕ್ಕೆ ಕಾರಣ ಮುಗೀತು ಅಂದರೆ ಅಪ್ಲಿಕೇಶನ್ ಕ್ಲೋಸ್ ಅಂತ ಅರ್ಥ ಅಲ್ಲ. ಎಲ್ಲ ಕಡೆ ಒತ್ತ ಇಟ್ಕೊಂಡಿರ್ಬೇಕು. ಬೇರೆ ಮಾತಾಡ್ತಿರ್ಬೇಕಾದ್ರೆ ಬ್ರಹ್ಮ ಇವ ಭವತಿ ಬಂತಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಪರಮಂ ಬ್ರಹ್ಮ ವೇದ ಬ್ರಹ್ಮ ಇವ ಭವತಿ ಉಪನಿಷತ್ತಿನ ಮಾತು. ಪರಬ್ರಹ್ಮ ತಿಳಿದವನು ಬ್ರಹ್ಮನಾಗ್ತಾನೆ, ಪರಬ್ರಹ್ಮನಾಗ್ತಾನೆ ಅಂತಿಲ್ಲ. ಇದು ಇಷ್ಟಂತ ಬೇಕು ಅದಕ್ಕೆ. ಇಷ್ಟಂತ ಇಲ್ಲಿಗೆ ಬಿಟ್ಬಿಟ್ರೆ ಏನಾಗುತ್ತೆ, ಅದು ಕೊನೆಯವರು ಜಗಳದಲ್ಲೇ ಇರ್ತಾರೆ ಹೊರತು ಎಂದು ಕೂಡ ಹೋಗ್ಬಿಡ್ಲಿಕ್ಕಾಗೋದಿಲ್ಲ. ಸೂತ್ರ ಅಪ್ಲೈ ಮಾಡಬೇಕಾದ್ರೆ ವಿದ್ಯುತ್ಪತಿ ಆದ ವಿದ್ಯುತ್ ಅಂದರೆ ಭಾರತೀ ದೇವಿ ವಿದ್ಯುತ್ ಅಂತ ಹೆಸರಿದೆ. ಅದಕ್ಕೆ ವಿದ್ಯುತ್ ಅಂದರೆ ಕರೆಂಟ್ ಸವಾಸ ಭಾಳ ಕಷ್ಟ. ವಿದ್ಯುತ್ ಭಾರತಿ ಶಾಸ್ತ್ರ ಸವಾಸ ಭಾರಿ ಕಷ್ಟ ಅಂತ ಅರ್ಥ. ಸ್ವಲ್ಪ ಹೆಚ್ಚು ಕಡಿಮೆ ಬೇರೆ ಏನಾಗುತ್ತೆ, ವಿದ್ಯುತ್ನಲ್ಲಿ ಎಷ್ಟು ವೈರಸ್ ಹಾಕಿರ್ತಾರೆ, ಎಷ್ಟಿರುತ್ತೆ ವೈರ್, ಎಷ್ಟಿರುತ್ತೆ ವಿದ್ಯುತ್ನಲ್ಲಿ? ಇಲ್ಲಿ ಅಲ್ಲ ವೋಲ್ಟ್ಸ್ ಅಲ್ಲ ಕೇಳ್ತಾರೆ, ವೈರ್ ಎಷ್ಟಿಟ್ಟಿರ್ತಾರೆ? ನ್ಯೂಟ್ರಲ್ ಒಂದಿರೋದ, 3 ಇರೋದಿಲ್ಲ. ಒಟ್ಟು ಎಷ್ಟಾಯ್ತು? ಅದಕ್ಕೆ ತ್ರಿಭಾಷಾಂ ಯೋಜನೆ. ಇದು 3 ಶಾಸ್ತ್ರ ಕೂಡ 3 ಇರೋದು, ಗೊತ್ತಾಯ್ತಾ? ಆ ತ್ರಿಭಾಷಾಂ ಯೋಜನಾತಿ. 3 ವೈರಿಗೆ ಜ್ಞಾನ ಇಲ್ದವ್ರೆ ಕೈ ಹಾಕೋಬೇಡಿ. ಇಲ್ಲಿ 3 ವೈರಿದ್ದು 3 ಭಾಷೆಗಳಿದೆ, ಹುಷಾರಾಗಿರಿ, ಗೊತ್ತಾಯ್ತಾ? ಭಾಳ ಸುಲಭ. 3 ವೈರ್ ಎಷ್ಟು ಸುಲಭ ಇದು ಅಂತೇಳಿ ಬಿಟ್ಟು ಬರೆದ ಕೈ ಇಟ್ಟ ಡವ ಅನ್ನೋದ ಆಗ ಓದ್ಬಾರ್ದು. ಆ ರೀತಿ ಓದೇ ಪುರಾಣ ಕೆಡಿಸಿರೋದಿರಲ್ಲ ಕೂಡ. ಸಿಂಪಲ್ ಸೆಂಟೆನ್ಸಸ್. ಇದಕ್ಕೆ ಭಾರಿ ಶಾಸ್ತ್ರ ಓದ್ತೀನಿ ಅಂತ ಹೋದ ಕತೆ ಮುಗೀತವ್ರು. ಹುಷಾರಾಗಿರಿ. ವಿದ್ಯುತ್ ತಂತಿಗಳು ಎಂತೆಂಥ ತಂತಿ ಹ್ಯಾಂಡಲ್ ಮಾಡಿದ್ದೆ ನಾನು, ಇದೆಲ್ಲ ಏನು ಮಾತು ಹೋಗ್ತದೆ, ಇಷ್ಟಿದ್ದೇವೆಲ್ಲ ತಂತಿ ಅಂತ ಹೇಳಿದರೆ ಕೊಲ್ಲೋದಕ್ಕೆ ಅಷ್ಟು ದೊಡ್ಡದು ಇದೆ ಸಾಕು. ಸಿಂಪಲ್ ಅಡು ಬಾಂಬ್ ಅಂತಾರೆ, ಹೆಸರು ಅಡು ಬಾಂಬು. ನಾನು ದೊಡ್ಡ ಬಾಂಬೆ ಅಟ್ಯಾಕ್ ಮಾಡಿದ್ದೀನಿ, ಅಡು ಬಾಂಬ್ ಏನು ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಹಾಗೆ ತಪ್ಪು. ಅಂದರೆ ಏನು ಮಾಡಿದ್ದಾರೆ ಅಂದರೆ ಈ ತಪ್ಪನ್ನು ಸರಿ ಮಾಡಲಿಕ್ಕೆ ಆಚಾರ್ಯರು ಬಂದಿತ್ತು. ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡಿ, ಎಷ್ಟು ಸೂಕ್ಷ್ಮ ವಿಚಾರ ಇರುತ್ತೆ ನೋಡಿ ಅಂತ ಹೇಳ್ತಾರೆ. ವಿದ್ಯುತ್ ಅನ್ನೋ ಪದದಲ್ಲೇ ಎಲ್ಲ ಅರ್ಥ ಬಂದ್ಬಿಡುತ್ತೆ. ವಿದ್ಯುತ್ತಿನ ಬಗ್ಗೆ ಏನು ಎಚ್ಚರ ತೊಗೋತೀರೋ, ಶಾಸ್ತ್ರ ಓದುವಾಗ ಎಚ್ಚರಿಕೆ ಇರಬೇಕು. ಸ್ವಲ್ಪ ರಿಸ್ಕ್ ಇದ್ರೆ ಕೈ ಹಾಕೋದಿಲ್ಲ. ಏನು ಮಾಡ್ತೀವಿ ನಾವು? ಆಗ ತಿಳಿದವ್ರಿಗೆ ಮುಟ್ಟು ಅಂತ ಹೇಳ್ತಾರೆ, ನಾವು ಬಿಟ್ಟೋದಿಲ್ಲ. ವೈರ್ ಇವತ್ತಾಗ್ತಿರುತ್ತೆ, ನಾವು ಮುಟ್ಟೋಕೆ ಹೋಗೋದಿಲ್ಲ. ಯಾತಕ್ಕೆ? ಅದು ರಿಸ್ಕ್ ಇದೆ. ಅವ್ರು ಸಂಬಂಧಪಟ್ಟವನ್ನೇ ಮಾಡಬೇಕಾದ್ರೆ ನಾವು ಮಾಡೋಕ್ಕೆ ಹೋಗಬಾರ್ದು. ಅಷ್ಟು ಗೊತ್ತಿದ್ರೂ ಅರ್ಧ ಬದುಕಿದಾಗ ಲೆಕ್ಕ. ಪರಮಿತಿ ವಿದ್ಯುತ್ಪತಿರ್ ವಾಯುರೇವ ನಯೇದ್ ಬ್ರಹ್ಮನ ಚಾಪರಹ. ಇದು ಹೇಗಿದೆ ಹೇಳಬೇಕಾದ್ರೆ ವಿಷ್ಣುರಿಗೆ ತಾತ ಮೋಕ್ಷಶ್ಚ ವಾಯುರೇ ವಾಯುಶ್ಚ ತದನು, ಅದೇ ಮಾತಿದ್ದಾಗಿದೆ.
ವಿದ್ವತ್ತಿರ್ವಾಯುರೇವ ತದೇ ವದೇದ್ ನಯೇದ್ ಬ್ರಹ್ಮನ ಚಾಪರಃ ಕುತು ಅನ್ಯಸ್ಯ ಭವೇಶಕ್ತಿ ತಮೃತೆ ಪ್ರಾಣನಾಯಕಂಬಿತಿ ಬೃಹತ್ತಂತ್ರೆ. ಪ್ರಾಣನಾಯಕ ಇವರು, ಅವರೆಲ್ಲ ಪ್ರಾಣನಾಯಕರಲ್ಲ, ಅಸಿಸ್ಟೆಂಟ್ಸು ಇದರಲ್ಲಿ ಬರೋರು. ಇವ್ರಿಗೆ ಮಾತ್ರ ಬೇರೆಯವ್ರು ಅಲ್ಪಯ ಮಾಡೋಕ್ಕೆ ಬರೋದಿಲ್ಲ. ಒಂದು ಸ್ಟೇಜ್ ಇವತ್ತು ಮುಂದಿನ ಪ್ರಶ್ನೆ, ಒಂದು ದೊಡ್ಡ ಪ್ರಶ್ನೆ ಬರೋದು ಏನು ಅಂದರೆ, ಈ ಹೋಗೋರು ಎಲ್ಲಿಗೆ ಹೋಗ್ತಾರೆ ಫೈನಲ್? ಅವ್ರು ವೈಕುಂಠಕ್ಕೆ ಹೋಗ್ತಾರೋ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೋ ಅಂತ ಪ್ರಶ್ನೆ. ಎಷ್ಟು ತುಂಬ ಸೂತ್ರಗಳಿದೆ ನೋಡಿ. ನಾಡಿದೆ ಆ ವಿಷಯ, ಆ ಬಗ್ಗೆ ಭಾರಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ ಎಷ್ಟೋ ಜನಗಳು. ಒಬ್ಬೊಬ್ಬರು ಅವ್ರು ಹೇಳೋ ಶಿಷ್ಯರಲ್ಲೇ ಬಾದರಿ ಅಂತ ಒಬ್ರು ಹೇಳ್ತಾರೆ, ಇನ್ನು ಜೈಮಿನಿ ಒಬ್ರು ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ. ಅವ್ರು ತಪ್ಪು ಹೇಳ್ತಾರೆ ಅಂತ ಇನ್ನೊಂದು ವಾದವರಿದ್ದ ಸರಿಯಲ್ಲ. ಅವ್ರು ಏನು ಹೇಳ್ತಾರೆ, ಸಿದ್ಧಾಂತ ಏನು, ಅವ್ರಿಗೆ ವಿರೋಧ ಇಲ್ಲ ಅಂತ ಯಾಕೆ ಹೇಳಬೇಕು ಎಲ್ಲ ತಿಳಿಸ್ತಾರೆ. ನಾಳೆ ದಿವಸ ಅದು ಒಟ್ಟಿಗೆ ಮುಗಿಸ್ಬೇಕು, ಒಂದೇ ಸರ್ತಿ ಮುಗಿಸಿ ಚೆನ್ನಾಗಿ ಅರ್ಥ ಆಗುತ್ತದು. ನಾಳೆ ದಿವಸ ಇದು ಹೆಚ್ಚೊತ್ತು ಹೇಳಿ ಅದು ಮುಗಿಸೋಣ. ಅಲ್ಲಿ ಮೂರನೇ ಪಾದನೂ ಮುಗಿದೋದು. ಮೂರನೇ ಪಾದ ಮುಗಿದಾಗ ಲೆಕ್ಕ ಅಲ್ಲಿಗೆ ಮೂರನೇ ಪಾದ, ಅದ್ರ ಜೊತೆ ಲಾಸ್ಟ್ ಇರೋದು ಪಾಯಿಂಟ್.